ವಿಶ್ವಕಪ್ನಲ್ಲಿ ಆಕ್ಚುಲಿ ಮನಸ್ತಾಪ ಇದ್ದದ್ದು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ. ಐಪಿಎಲ್ನಿಂದ ಮುಸ್ತಫಿಜುರ್ ರೆಹಮಾನ್ರನ್ನ ಕೈಬಿಟ್ಟಿದ್ದಕ್ಕೆ ಬಾಂಗ್ಲಾದೇಶ ಸಿಟ್ಟಾಗಿ ವಿಶ್ವಕಪ್ ಪಂದ್ಯಗಳನ್ನು ಆಡೋಕೆ ನಾವು ಭಾರತಕ್ಕೆ ಬರಲ್ಲ ಅಂದ್ರು. ಕೊನೆಗೆ ಐಸಿಸಿ ಮತ್ತು ಬಿಸಿಬಿ ನಡುವೆ ಸಾಕಷ್ಟು ಸುತ್ತಿನ ಮಾತುಕತೆಗಳಾಗುತ್ತೆ. ಕೊನೆಗೆ ಬಾಂಗ್ಲಾದೇಶ ಟೂರ್ನಿಂದಲೇ ಹೊರಗುಳಿತು. ಸೊ ಅಲ್ಲಿಗೆ ವಿವಾದ ತಣ್ಣಗಾಗಬೇಕಿತ್ತು. ಆದರೆ ಮಿಡ್ಲಲ್ಲಿ ಬಿಲ್ಡಪ್ ಕೊಟ್ಕೊಂಡು ಬಂದ ಪಾಕಿಸ್ತಾನ ಬೇಡದೇ ಇರುವಂತ ಕಿರಿಕ್ಗಳನ್ನೇ ಮಾಡಿ ಈಗ ಬಾಯ್ಕಾಟ್ ಅಂತ ಬಾಯ್ ಬಡ್ಕೊಳ್ತಿದೆ. ಈ ಬಾಯ್ಕಾಟ್ ಬೆಂಕಿ ಅವರಿಗೆ ಬ್ಯಾಕ್ ಫೈರ್ ಆಗ್ತಾ ಇದೆ. ಪಾಕಿಸ್ತಾನದ ಮಾಜಿ ಆಟಗಾರರೇ ಇದನ್ನ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಿಸಿಸಿ ಮತ್ತು ಐಸಿಸಿ ವಿರುದ್ಧ ಹಾರಾಡ್ತಿರುವಂತಹ ಪಾಕಿಸ್ತಾನಕ್ಕೆ ಹೇಗೆಲ್ಲ ಹೊಡೆತ ಬೀಳುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಸಿಸಿಐ ಕ್ರಿಕೆಟ್ ಲೋಕದ ಬಾಸ್. ಎಲ್ಲಾ ಮಂಡಳಿಗಳ ವಾರ್ಷಿಕ ವಹಿವಾಟನ್ನ ಒಟ್ಟುಗೂಡಿಸಿದ್ರು ಕೂಡ ಭಾರತದ ಹತ್ತಿರಕ್ಕೂ ಕೂಡ ಸುಳಿಯೋಕ್ಕೂ ಆಗಲ್ಲ. ಐಸಿಸಿಗೆ ಬಿಸಿಸಿಐನಿಂದ ಹಣದ ಹೊಳೆಯೇ ಹರಿದು ಹೋಗುತ್ತೆ. ಅಂಥದ್ರಲ್ಲಿ ಭಾರತವನ್ನ ಎದುರು ಹಾಕೊಂಡ್ರೆ ನೆಕ್ಸ್ಟ್ ಸರ್ವೈವ್ ಆಗೋದು ತುಂಬಾ ಕಷ್ಟ. ಹೀಗಿದ್ರು ಕೂಡ ಪಾಕಿಸ್ತಾನ ಮಾತ್ರ ಮೊಂಡಾಟ ಮಾಡ್ಕೊಂಡು ಬರ್ತಾನೆ ಇದೆ. ಈಗಲೂ ಕೂಡ ಫೆಬ್ರವರಿ 15ಕ್ಕೆ ಭಾರತ ವಿರುದ್ಧದ ಪಂದ್ಯವನ್ನ ಆಡಲ್ಲ ಅಂದಿದ್ದಾರೆ. ಆದ್ರೆ ಪಾಕಿಸ್ತಾನದ ಈ ಹುಚ್ಚಾಟಕ್ಕೆ ದೊಡ್ಡ ಬೆಲೆ ತರಬೇಕಾಗುತ್ತೆ. ಪಿಸಿಬಿಯ ಮಾಜಿ ಅಧ್ಯಕ್ಷ ರಮೀಜ್ ರಾಜಾ ಅವರ ವಿಡಿಯೋ ಒಂದು ಇದಕ್ಕೆ ಕನ್ನಡಿ ಹಿಡಿದಂತಿದೆ. ಭಾರತದ ಜೊತೆಗಿನ ಕ್ರಿಕೆಟ್ ರಿಲೇಶನ್ಶಿಪ್ ಹದಗೆಟ್ರೆ ಪಾಕಿಸ್ತಾನ ಕ್ರಿಕೆಟ್ ಮೇಲಾಗುವಂತ ಭೀಕರ ಪರಿಣಾಮಗಳಿಗೆ ಸಾಕ್ಷಿಯಂತಿದೆ. ಐಸಿಸಿ ಒಪ್ಪಂದವಿದ್ರೂ ಪಾಕಿಸ್ತಾನದ ಕುತಂತ್ರ. ಭಾರತ ಮತ್ತು ಪಾಕಿಸ್ತಾನ ನಡುವೆ ದ್ವಿಪಕ್ಷೀಯ ಸರಣೆಗಳು ನಡೆದು ದಶಕವೇ ಕಳೆದು ಹೋಗಿದೆ. ಹಾಗೆ 2024ರ ಡಿಸೆಂಬರ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳು ಕೂಡ ಐಸಿಸಿ ಮಧ್ಯಸ್ಥಿಕೆ ಒಪ್ಪಂದಕ್ಕೆ ಸಹಿ ಮಾಡಿವೆ. ಅಂದ್ರೆ ತಟಸ್ಥ ಸ್ಥಳದಲ್ಲಿ ಐಸಿಸಿ ಏಷ್ಯಾ ಕಪ್ ಪಂದ್ಯಗಳನ್ನು ಆಡೋದಾಗಿ ಸಹಿ ಹಾಕಿವೆ. ಹೀಗಿದ್ರೂ ಕೂಡ ಪಾಕಿಸ್ತಾನ ಈಗ ಬಾಯ್ಕಾಟ್ ಅಂತ ಇರೋದು ಐಸಿಸಿ ನಿಯಮಗಳಿಗೆ ವಿರುದ್ಧವಾಗಿದೆ. ಹೀಗಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯಿಂದ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಎದುರಿಸಬೇಕಾಗುತ್ತೆ. ಬಾಂಗ್ಲಾದೇಶ ಭಾರತಕ್ಕೆ ಕಾಲಿಡಲ್ಲ ಅಂದಾಗ ಅವರಿಗೆ ಸಪೋರ್ಟ್ ಆಗಿ ನಿಂತಿದ್ದು ಪಾಕಿಸ್ತಾನ ಮಾತ್ರ. ಉಳಿದವರೆಲ್ಲ ಭಾರತದ ಬೆನ್ನಿಗೆ ಇದ್ದಾರೆ. ಹಾಗೆ ನೆಕ್ಸ್ಟ್ ಭಾರತ ವಿರುದ್ಧದ ಪಂದ್ಯವನ್ನ ಆಡಲ್ಲ ಎನ್ನುವಂತ ತಮ್ಮ ನಿರ್ಧಾರವನ್ನ ಬೆಂಬಲ ನೀಡಬೇಕು ಅಂತ ಪಿಸಿಬಿ ಹಲವು ಕ್ರಿಕೆಟ್ ಮಂಡಳಿಗಳನ್ನ ಕೇಳ್ಕೊಂಡಿದೆ. ಬಟ್ ಇಲ್ಲೂ ಕೂಡ ಯಾರು ಸಪೋರ್ಟ್ಗೆ ಬಂದಿಲ್ಲ. ಸೊ ಹೀಗಿದ್ರೂ ಕೂಡ ಒಂಟಿಯಾಗಿರುವಂತಹ ಪಾಕಿಸ್ತಾನ ಎಂಥ ಪರಿಸ್ಥಿತಿಯನ್ನ ಎದುರಿಸಬೇಕಾಗುತ್ತೆ ಅನ್ನೋದನ್ನ ರಮೀಜ್ ರಾಜಾ ಈ ಹಿಂದೆ ಹೇಳಿರುವಂತಹ ಮಾತು ಈಗ ಸದ್ದು ಮಾಡ್ತಿದೆ. ಭಾರತೀಯ ಮಾರ್ಕೆಟ್ನಿಂದಲೇ ಐಸಿಸಿಗೆ 90% ಆದಾಯ. ಪಾಕಿಸ್ತಾನದ ಆಯ್ಕೆ ಸಮಿತಿಯ ಮಾಜಿ ಮುಖ್ಯಸ್ಥ ಹಾಗೆ ಪಾಕ್ ಮಾಜಿ ಕ್ರಿಕೆಟಿಗ ರಮೀಜ್ ರಾಜಾ ನೀಡಿದಂತ ಹೇಳಿಕೆ ಈಗ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿದೆ. ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ನ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಭಾರತವನ್ನ ಎದುರು ಹಾಕೊಂಡ್ರೆ ಎದುರಾಗುವಂತ ಅಪಾಯಗಳ ಬಗ್ಗೆ ಎಚ್ಚರಿಕೆ ನೀಡಿದ್ರು. ಆಕ್ಚುಲಿ ಇದು 2021ರಲ್ಲಿ ಪಿಸಿಬಿ ಅಧ್ಯಕ್ಷರಾಗಿದ್ದಾಗ ನೀಡಿದಂತ ಹೇಳಿಕೆ. ಬಟ್ ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿ ಐಸಿಸಿಯಿಂದ ಬರುವಂತ 50% ಅನುದಾನದ ಮೇಲೆ ನಡೆಯುತ್ತೆ. ಅಂದ್ರೆ ಐಸಿಸಿ ಮೇಲೆ ಅಷ್ಟೊಂದು ಡಿಪೆಂಡ್ ಆಗಿದೆ. ಐಸಿಸಿ ಪಂದ್ಯಾವಳಿಗಳನ್ನ ನಡೆಸುವ ಮೂಲಕ ಹಣವನ್ನ ಗಳಿಸಿ ಸದಸ್ಯ ಮಂಡಳಿಗಳಿಗೆ ಹಂಚಿಕೆ ಮಾಡುತ್ತೆ. ಸೊ ಅದೆಲ್ಲಕ್ಕಿಂತ ಮುಖ್ಯವಾಗಿ ಐಸಿಸಿಗೆ ಬರುವಂತ ಆದಾಯದಲ್ಲಿ 90% ಆದಾಯ ಭಾರತೀಯ ಮಾರುಕಟ್ಟೆಗಳಿಂದಲೇ ಬರುತ್ತೆ. ಸೊ ಒಂದ್ ರೀತಿಯಲ್ಲಿ ಭಾರತೀಯ ವ್ಯವಹಾರ ಸಂಸ್ಥೆಗಳು ಪಾಕಿಸ್ತಾನ ಕ್ರಿಕೆಟ್ನ ಲೀಡ್ ಮಾಡ್ತಾ ಇವೆ. ಮುಂದಿನ ದಿನಗಳಲ್ಲಿ ಭಾರತ ಪಾಕಿಸ್ತಾನಕ್ಕೆ ಹಣಕಾಸನ್ನ ಕೊಡಲ್ಲ ಅಂತ ನಿರ್ಧಾರ ಮಾಡಿದ್ರೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಕೂಡ ಕುಸಿಯಬಹುದು ಎಂದಿದ್ದಾರೆ. ಸೊ ಅಲ್ಲಿಗೆ ಭಾರತದ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದಾರೆ ಅನ್ನೋದನ್ನ ಅವರೇ ಹೇಳಿದ್ದಾರೆ. पाकिस्तान क्रिकेट बोर्ड आईसीसी की फंडिंग पे 50% चलता है और आईसीसी फंडिंग ये होती है कि वो टूर्नामेंट्स कराते हैं और उसके जो पैसे हैं वो अपने मेंबर बोर्ड्स में बांट देते हैं और वो जो आईसीसी की फंडिंग है वो 90% इंडियन मार्केट से आती है. सो हमें एक तरह से इंडिया के बिजनेस हाउसेस पाकिस्तान क्रिकेट को चला रहे हैं और कल को अगर इंडियन प्राइम मिनिस्टर ये सोच लेती कि हम पाकिस्तान को फंडिंग नहीं देंगे तो ये क्रिकेट बोर्ड जो है ये कोलैप्स भी हो सकता है. ಸೊ ಇದನ್ನೆಲ್ಲ ನೋಡಿದಾಗ ಕ್ರಿಕೆಟ್ ಲೋಕದಲ್ಲಿ ಭಾರತನೇ ದೊಡ್ಡಣ್ಣ. ಅಂಥದ್ರಲ್ಲಿ ಸುಖ ಸುಮ್ಮನೆ ಪಾಕಿಸ್ತಾನ ಖ್ಯಾತಿ ತೆಗಿತಾ ಇದೆ. ಭಾರತಕ್ಕಿಂತ ನಾವೇ ಗ್ರೇಟ್ ಅನ್ನೋ ತರ ಬಿಲ್ಡಪ್ ಕೊಟ್ಟು ತಮ್ಮ ಮರ್ಯಾದೆಯನ್ನ ತಾವೇ ಕಳ್ಕೊಳ್ತಿದ್ದಾರೆ. ಹಾಗೆ ಬರುವಂತ ಆದಾಯಕ್ಕೂ ಕೂಡ ಕಲ್ಲು ಹಾಕಿಕೊಳ್ತಾ ಇದ್ದು ದಿವಾಳಿಯಾಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದ್ದಾವೆ. ನಮಸ್ಕಾರ.